ಎಲ್ರಿಗೂ ನಮಸ್ಕಾರ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇದು PSTR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇರುತ್ತೆ. ಓಕೆನಾ? ನೋಟಿಫಿಕೇಷನ್ ಆಗುತ್ತಾ ಇಲ್ಲ, ಇದು ಏನು ಪ್ರೊಸೀಜರ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೋಡಿ, ಇದು ದಿನಾಂಕ 11/5/2026. ಓಕೆ, ಇವತ್ತಿನ ವಿಡಿಯೋ ಆಗಿರುತ್ತೆ. ಮಾನ್ಯರಿಗೆ ಬರೆದಿರುವಂತಹ ಲೆಟರ್ ಇದು. PSTR ಹುದ್ದೆಗಳಿಗೆ ಭರ್ತಿ ಮಾಡುವ ಕುರಿತು. ಓಕೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 10 ವರ್ಷಗಳಿಂದ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ನಡೆದಿಲ್ಲ. ಸರ್ಕಾರ ಕಳೆದ ಬಜೆಟ್ ನಲ್ಲಿ 5767 PSTR ಹುದ್ದೆಗಳನ್ನು ತುಂಬಿಕೊಳ್ಳುತ್ತೇವೆ ಎಂದು ಆದೇಶವನ್ನು ಮಾಡಿದ್ದು, ಆ ನೋಟಿಫಿಕೇಶನ್ ಈಗ ರದ್ದು ಮಾಡಿ ಕಿರಿಯ ಪ್ರಾಥಮಿಕ ಅಂದರೆ ಹಿರಿಯ ಪ್ರಾಥಮಿಕ ಅಥವಾ ಮತ್ತು ಪ್ರೌಢಶಾಲೆಗಳಿಗೆ ಆ ಹುದ್ದೆಗಳನ್ನು ವರ್ಗಾಯಿಸುತ್ತಿದೆ. ಓಕೆ, ಕಳೆದ 10 ವರ್ಷಗಳಿಂದ ಶಿಕ್ಷಕರ ಆಕಾಂಕ್ಷಿಗಳು ಈ ನೇಮಕಾತಿಗೆ ಜಾಗತಿಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಸರ್ಕಾರ ಆಸೆ ಹುಟ್ಟಿಸಿ ಈಗ PSTR ನೇಮಕಾತಿಯನ್ನು ರದ್ದು ಮಾಡಿದೆ. ಸುಮಾರು 50,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಖಾಲಿ ಇವೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು HK ಮತ್ತು ನಾನ್ HK ಎರಡೂ ಭಾಗಕ್ಕೂ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತೇಳಿ ಏನಂದರೆ ಅಧ್ಯಕ್ಷರು ಆದಂಥ ಶ್ರೀ ಕಾಂತಕುಮಾರ್ ಸರ್ ಅವರೇನೆಂದರೆ ಶ್ರೀ ಲಕ್ಷ್ಮೀಕಾಂತ್ ಟಿ ಅವರೇನೆಂದರೆ ಇದಕ್ಕೆ ಲೆಟರ್ನು ಬರೆದಿದ್ದಾರೆ. ಓಕೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಕ್ಕಳ ಗುಣಾತ್ಮಕ ಮತ್ತು ಶಿಕ್ಷಕರ ಸಮನ್ವಯ ವೇದಿಕೆಯಿಂದ ಇದು ಏನಂದರೆ ಬರೆದಿರುವಂಥದ್ದು. ಇದು ಏನು ಅಪ್ಡೇಟ್ ಆಗ್ತದೆ ಏನಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಭಾಳಷ್ಟು ಅಭ್ಯರ್ಥಿಗಳು ಏನಂದರೆ ಇದಕ್ಕೆ PSTR ಹುದ್ದೆಗಳಿಗೆ ಕಾಯ್ತಾ ಇದ್ದಾರೆ. ನಮ್ಮ ಒಂದು ವಿಚಾರದ ಪ್ರಕಾರ ಹೇಳೋದಾದರೆ ಅವರು ನಾನ್ HKಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, HK ಒಳಗಡೆ ಅಭ್ಯರ್ಥಿಗಳು ಅಂದರೆ ಸ್ಟೂಡೆಂಟ್ಸ್ಗಳು ಕಡಿಮೆ ಇದ್ದಾರೆ. ಆ ಒಂದು ಕಾರಣದಿಂದ ಅಲ್ಲಿ ಮಾಡೋದಿಲ್ಲ. ನಾನ್ HK ಭಾಗಕ್ಕೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿ ದೊರೆತಿರತಕ್ಕಂಥದ್ದು. ನೋಡೋಣ ಈ ವಿಚಾರ ಏನಾಗ್ತದೆ ಏನಿಲ್ಲ ಅಂಥೇಳಿ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕನ್ನು ಮಾಡಿರಿ. ಮುಂದೆ ನೆಕ್ಸ್ಟ್ ಏನು ಅಪ್ಡೇಟ್ ಬರುತ್ತೆ ಇದೇ ನಮ್ಮ ಕರ್ನಾಟಕ ಯೋಧ ಚಾನಲಲ್ಲಿ ನಾವು ಅಪ್ಡೇಟನ್ನು ಮಾಡ್ತಾ ಹೋಗ್ತೀವಿ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕನ್ನು ಮಾಡಿ ಅಂತ ಹೇಳ್ತಾ, ನಮ್ಮದು ಟೀಚರ್ಸ್ ಸಂಬಂಧಪಟ್ಟಂತೆ ವಾಟ್ಸಪ್ ಗ್ರೂಪ್ ಸಹ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅಲ್ಲಿ ಹೋಗಿ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.